ಮರುಭೂಮಿಯಿಂದ ಮಹಾನಗರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಮರಳು ಮತ್ತು ಮರುಭೂಮಿ ಇದ್ದಂತಹ ಜಾಗ ಇಂದು ವಿಶ್ವದ ಆಧುನಿಕ ನಗರಗಳಲ್ಲಿ ಒಂದು. ಒಂಟೆಗಳು ಓಡಾಡ್ತಿದ್ದ ಜಾಗದಲ್ಲಿ ಇವತ್ತು ಮೆಟ್ರೋ ಓಡಾಡ್ತಿದೆ. ಸಣ್ಣ ಸಣ್ಣ ಹಳ್ಳಿಗಳಿದ್ದಂತಹ ಜಾಗದಲ್ಲಿ ಇವತ್ತು ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳು ಎದ್ದು ನಿಂತಿವೆ. ಹಾಗಾದ್ರೆ ಈ ಬದಲಾವಣೆ ಹೇಗಾಯ್ತು? ಬನ್ನಿ, ದುಬೈನ ಈ ಒಂದು ರೋಚಕ ಪ್ರಯಾಣವನ್ನ ನಾವು ತಿಳಿದುಕೊಳ್ಳೋಣ. ಒಂದು ಕಾಲದಲ್ಲಿ ದುಬೈ ವಿಶ್ವದ ಗಮನ ಸೆಳೆದ ನಗರವಾಗಿರಲಿಲ್ಲ. ಇಂದು ನಾವು ನೋಡುತ್ತಿರುವ ದುಬೈ ಮತ್ತು ಅಂದಿನ ದುಬೈ ನಡುವೆ ಆಕಾಶ ಭೂಮಿಯಷ್ಟು ಅಂತರವಿತ್ತು. 1950 ಮತ್ತು 60ರ ದಶಕಗಳಲ್ಲಿ ದುಬೈಯಲ್ಲಿ ಹೆಚ್ಚಾಗಿ ಮರುಭೂಮಿ ಮಾತ್ರ ಇತ್ತು. ಎತ್ತರದ ಕಟ್ಟಡಗಳಿರಲಿಲ್ಲ, ಉತ್ತಮ ರಸ್ತೆಗಳಿರಲಿಲ್ಲ, ದೊಡ್ಡ ವ್ಯಾಪಾರ ಕೇಂದ್ರಗಳಿರಲಿಲ್ಲ. ಜನರು ಮುಖ್ಯವಾಗಿ ಮೀನುಗಾರಿಕೆ, ಮುತ್ತು ಸಂಗ್ರಹ, ಒಂಟೆಗಳ ವ್ಯಾಪಾರದ ಮೇಲೆ ಜೀವನವನ್ನ ನಡೆಸ್ತಾ ಇದ್ರು. ಆ ಸಮಯದಲ್ಲಿ ದುಬೈಯನ್ನ ನೋಡಿ ಒಂದು ದಿನ ಇದು ವಿಶ್ವದಲ್ಲಿ ಪ್ರಮುಖ ನಗರಗಳಲ್ಲಿ ಒಂದು ಆಗುತ್ತದೆ ಎಂದು ಯಾರು ಕೂಡ ಊಹೆ ಮಾಡಿರಲಿಲ್ಲ. ಆದರೆ ನಂತರ ದುಬೈ ಇತಿಹಾಸವನ್ನೇ ಬದಲಿಸಿದ ಒಂದು ಘಟನೆ ನಡೆಯುತ್ತೆ. 1966ರಲ್ಲಿ ತೈಲದ ನಿಕ್ಷೇಪಗಳು ಪತ್ತೆಯಾದವು. ಇದು ದುಬೈಗೆ ಹೊಸ ಅವಕಾಶಗಳ ಬಾಗಿಲು ತೆರೆಯಿತು. ತೈಲದಿಂದ ಆದಾಯ ಬರಲು ಪ್ರಾರಂಭ ಆಯಿತು. ಆದರೆ ದುಬೈ ನಾಯಕರು ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ರು: ತೈಲ ಶಾಶ್ವತವಲ್ಲ, ಒಂದು ದಿನ ಇದು ಕೂಡ ಮುಗಿಬಹುದು. ಆದ್ದರಿಂದ ಅವರು ತೈಲದ ಹಣವನ್ನು ಅವರು ಖರ್ಚು ಮಾಡಲಿಲ್ಲ, ಅದನ್ನ ಭವಿಷ್ಯದ ಹೂಡಿಕೆಯಾಗಿ ಬಳಸಿಕೊಂಡ್ರು. ಹೊಸ ಹೊಸ ರಸ್ತೆಗಳು ನಿರ್ಮಾಣವಾದವು, ಹೊಸ ಬಂದರುಗಳು ನಿರ್ಮಾಣವಾದವು, ಆಧುನಿಕ ವಿಮಾನ ನಿಲ್ದಾಣಗಳನ್ನು ಕೂಡ ಕಟ್ಟಲಾಯಿತು. ಇನ್ನು ವ್ಯಾಪಾರ ಮತ್ತು ಹೂಡಿಕೆಗಳಿಗೆ ವಿಶೇಷ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಯಿತು. ವಿಶ್ವದ ದೊಡ್ಡ ದೊಡ್ಡ ಕಂಪನಿಗಳನ್ನು ದುಬೈಗೆ ಆಹ್ವಾನಿಸಲಾಯಿತು. ನಿಧಾನವಾಗಿ ವಿಶ್ವದ ಗಮನ ದುಬೈ ಕಡೆ ತಿರುಗತೊಡಗಿತು. ನಂತರ ಪ್ರವಾಸೋದ್ಯಮ ಕ್ಷೇತ್ರದ ಮೇಲೂ ಹೆಚ್ಚಿನ ಗಮನ ನೀಡಲಾಯಿತು. ವಿಶ್ವದ ಜನರು ಭೇಟಿ ನೀಡುವ ನಗರವನ್ನಾಗಿ ದುಬೈಯನ್ನು ರೂಪಿಸುವ ಗುರಿಯನ್ನ ಇಡಲಾಯಿತು. ಅದರ ಫಲವನ್ನು ಇಂದು ನಾವು ನೋಡ್ತಾ ಇದ್ದೇವೆ. ಇಂದು ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಶ್ವದ ಅತ್ಯಂತ ಬ್ಯುಸಿ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಕೋಟ್ಯಾಂತರ ಜನರು ಇಲ್ಲಿಂದ ಪ್ರಯಾಣ ಮಾಡ್ತಾರೆ. ಇದು ದುಬೈಯನ್ನು ವಿಶ್ವದೊಂದಿಗೆ ಸಂಪರ್ಕಿಸುವ ಪ್ರಮುಖ ಕೇಂದ್ರವಾಗಿದೆ. ದುಬೈ ಅಭಿವೃದ್ಧಿಯ ಮತ್ತೊಂದು ಸಂಕೇತ ದುಬೈಯ ಮೆಟ್ರೋ. ಒಂದು ಕಾಲದಲ್ಲಿ ಒಂಟೆ ಓಡಾಡ್ತಿದ್ದ ಜಾಗದಲ್ಲಿ ಇಂದು ಅತ್ಯಾಧುನಿಕ ಮೆಟ್ರೋ ಸಂಚರಿಸ್ತಾ ಇದೆ. ದುಬೈ ಮೆಟ್ರೋ ವಿಶ್ವದ ಅತ್ಯಾಧುನಿಕ ಮತ್ತು ಚಾಲಕರಿಲ್ಲದೆ ಸಂಚರಿಸುವ ಅತಿ ದೊಡ್ಡ ಮೆಟ್ರೋ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಇದು 2009ರ ಸೆಪ್ಟೆಂಬರ್ 9ರಂದು ಅಧಿಕೃತವಾಗಿ ಪ್ರಾರಂಭವಾಯಿತು. ಇಲ್ಲಿ ಲಕ್ಷಾಂತರ ಜನರು ದಿನನಿತ್ಯ ಓಡಾಡ್ತಾರೆ. ಇನ್ನು ದುಬೈಯ ಹೆಸರನ್ನ ವಿಶ್ವದಾದ್ಯಂತ ಪ್ರಸಿದ್ಧಗೊಳಿಸಿದ ನಿರ್ಮಾಣ ಯಾವುದು ಗೊತ್ತಾ? ಅದೇ ಬುರ್ಜ್ ಖಲೀಫಾ. 828 ಮೀಟರ್ ಎತ್ತರದ ಈ ಕಟ್ಟಡ ಇಂದು ವಿಶ್ವದ ಅತಿ ಎತ್ತರದ ಕಟ್ಟಡವಾಗಿದೆ. ಇದು ಕೇವಲ ಒಂದು ಕಟ್ಟಡವಲ್ಲ, ದುಬೈಯ ಕನಸು, ಧೈರ್ಯ ಮತ್ತು ಮಹತ್ವಾಕಾಂಕ್ಷೆಯ ಸಂಕೇತವಾಗಿದೆ. ಇದರ ಜೊತೆಗೆ ದುಬೈಯ ಫೌಂಟೇನ್, ಸಂಗೀತದೊಂದಿಗೆ ನಡೆಯುವಂತಹ ಅದ್ಭುತ ನೀರಿನ ಕಾರಂಜಿ ಪ್ರದರ್ಶನ ನೋಡುಗರ ಮನಸೂರೆಗೊಳ್ಳುತ್ತೆ. ಹಾಗೆಯೇ ದುಬೈ ಮಾಲ್, ವಿಶ್ವದ ಅತಿ ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಮತ್ತು ದುಬೈನ ಅಕ್ವೇರಿಯಂ ಮತ್ತು ಅಂಡರ್ ವಾಟರ್ ಝೂ, ಸಾವಿರಾರು ಸಮುದ್ರ ಜೀವಿಗಳನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ದುಬೈ ಒಪೇರಾ, ಅದ್ಭುತ ವಿನ್ಯಾಸದ ಕಲಾ ಕೇಂದ್ರ. ಇನ್ನು ಸ್ವಲ್ಪ ದೂರದಲ್ಲಿ ಮ್ಯೂಸಿಯಂ ಆಫ್ ದಿ ಫ್ಯೂಚರ್, ದುಬೈ ಫ್ರೇಮ್, ಪಾಮ್ ಜುಮೇರಾ, ದುಬೈ ಮರೀನಾ. ಈ ಎಲ್ಲ ಅದ್ಭುತಗಳನ್ನು ನೋಡಲು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ಇಂದು ದುಬೈ ರಸ್ತೆಗಳಲ್ಲಿ ಫೆರಾರಿ, ಲ್ಯಾಂಬೋರ್ಗಿನಿ, ರೋಲ್ಸ್ ರಾಯ್ಸ್ ಮುಂತಾದ ಐಷಾರಾಮಿ ಕಾರುಗಳು ಸಾಮಾನ್ಯವಾಗಿ ಕಾಣ್ತವೆ. ವಿಶ್ವದ ಅನೇಕ ಶ್ರೀಮಂತರು ಮತ್ತು
ಉದ್ಯಮಿಗಳು ದುಬೈಯನ್ನ ತಮ್ಮ ನೆಚ್ಚಿನ ತಾಣವನ್ನಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇನ್ನು ರಾತ್ರಿ ಸಮಯದಲ್ಲಿ ದುಬೈ ಇನ್ನಷ್ಟು ಅದ್ಭುತವಾಗಿ ಕಾಣುತ್ತೆ. ಬೆಳಕಿನಿಂದ ಮಿನುಗುವ ಗಗನಚುಂಬಿ ಕಟ್ಟಡಗಳು, ವಿಶಾಲ ರಸ್ತೆಗಳು ಮತ್ತು ಆಧುನಿಕ ನಗರ ವಿನ್ಯಾಸವು ವಿಶ್ವದ ಗಮನ ಸೆಳೀತಾ ಇದೆ. ಒಮ್ಮೆ ಮರಳು ಮಾತ್ರ ಇದ್ದ ಜಾಗದಲ್ಲಿ ಇಂದು ವಿಶ್ವದ ಪ್ರಮುಖ ವ್ಯಾಪಾರ, ಪ್ರವಾಸೋದ್ಯಮ ಮತ್ತು ಹೂಡಿಕೆ ಕೇಂದ್ರ ನಿರ್ಮಾಣವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಕಾಲದಲ್ಲಿ ಬರೀ ಮರಳಿದ್ದಂತಹ ಜಾಗ ಇಂದು ವಿಶ್ವದ ಗಮನ ಸೆಳೆದಿರುವಂತಹ ಮಹಾನಗರವಾಗಿ ಬೆಳೆದಿದೆ. ಈ ಒಂದು ದುಬೈನ ಕಥೆಯಿಂದ ನಾವು ಪಾಠ ಕಲಿಯುವಂಥದ್ದು ಕೂಡ ಸಾಕಷ್ಟು ಇದೆ. ದೊಡ್ಡ ಕನಸು, ದೂರದೃಷ್ಟಿ, ಸರಿಯಾದ ಯೋಜನೆ ಇದ್ರೆ ಅಸಾಧ್ಯ ಎನಿಸಿದ ಗುರಿಗಳನ್ನು ಕೂಡ ನಾವು ಸಾಧಿಸಬಹುದಾಗಿದೆ. ಈ ಕಥೆ ಬಗ್ಗೆ ನಿಮಗೆ ಏನನ್ನಿಸ್ತು? ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಇನ್ನಷ್ಟು ಒಳ್ಳೊಳ್ಳೆ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.